ನಮಸ್ಕಾರ. ನಾನು ನಿಮ್ಮ ನಾಗೇಶ್ ಮಯ್ಯ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಒಂದು ವಿಷಯ ಗೊತ್ತಿರಲೇಬೇಕು. ಅಕಸ್ಮಾತ್ ಮರ್ತಿರ್ಬೋದು ಅಂತ ನಾನು ನೆನಪು ಮಾಡಿಕೊಡೋ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ. ಜನವರಿ 22, 2024 2024 ಜನವರಿ 22 ನಮಗೆಲ್ಲ ತುಂಬಾ ವಿಶೇಷವಾದ ದಿನ, ಪವಿತ್ರವಾದ ದಿನ. ಒಂದು ರೀತಿಯಲ್ಲಿ ಇದನ್ನ ಚಾರಿತ್ರಿಕ ದಿನ ಅಂತ ಕೂಡ ಹೇಳ್ಬೋದು. ಆ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ಒಂದು ಪವಿತ್ರವಾದ ಕೆಲಸ ನಡೀತಾ ಇದೆ. ಬಹಳ ವರ್ಷಗಳಿಂದ ನಾವೆಲ್ಲ ಈ ದಿನಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ವಿ. ನಾವೆಲ್ಲ ಹೆಮ್ಮೆ ಪಡುವಂತ ದಿನ. ಆ ದಿನದ ಮಹೋತ್ಸವದ ಪೂಜೆಯ ಪ್ರಸಾದವನ್ನ ದೇಶದ ಮೂಲೆ ಮೂಲೆಗೂ, ಪ್ರತಿಯೊಂದು ಮನೆಗೂ ಹಂಚುವ ಕೆಲಸವನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರತಿಷ್ಠಾಪನಾ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಜನವರಿ 1ರಿಂದ 15ನೇ ತಾರೀಕುವರೆಗೂ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ರಾಮ ಭಕ್ತರು ಸೇರಿಕೊಂಡು ದೇಶಾದ್ಯಂತ ಇರುವ ಎಲ್ಲ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಊರುಗಳಲ್ಲಿ ಪ್ರತಿಯೊಬ್ಬ ಹಿಂದುವಿನ ಮನೆಗೂ ರಾಮದೇವರ ಫೋಟೋ, ಒಂದು ನಿವೇದನಾ ಪತ್ರ ಜೊತೆಗೆ ಪವಿತ್ರವಾದ ಅಕ್ಷತೆಯನ್ನ ಹಂಚ್ತಾ ಇದ್ದಾರೆ. ಈ ಒಂದು ಮಹೋತ್ಸವದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಊರಲ್ಲೇ ಕೂತು ನಾವಿನ್ನು ನೋಡಬಹುದು. ಪ್ರತಿಯೊಂದು ದೇವಾಲಯದಲ್ಲಿ ಆ ದಿನ ಭಜನೆಗಳ ಜೊತೆಗೆ, ಪೂಜೆ ಕೈಂಕರ್ಯ ಜೊತೆಗೆ ನೇರ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಆಮೇಲೆ ಈ ಹಬ್ಬನ ನಾವು ನಮ್ಮ ಹಬ್ಬ ಮಾಡ್ಕೊಬೇಕು. ಅದು ಹೇಗೆ ಅಂದ್ರೆ, ಪ್ರತಿಯೊಂದು ಮನೆಯಲ್ಲೂ ಸಾಯಂಕಾಲ ಅಂದ್ರೆ ಕತ್ಲೆ ಆದ ಮೇಲೆ ಕನಿಷ್ಠ 5 ದೀಪನ ಹಚ್ಚಿ, ಆಮೇಲೆ ಆ ದೀಪನ ಉತ್ತರದ ಕಡೆ ಮುಖ ಮಾಡಿಕೊಂಡು, ಅಂದ್ರೆ ಅಯೋಧ್ಯೆ ಕಡೆ ಮುಖ ಮಾಡಿಕೊಂಡು ಆರತಿ ಬೆಳಗ್ಗೆ. ಆಗ ಇದು ನಮ್ಮ ಮನೆ ಹಬ್ಬ ಆಗತ್ತೆ. ಇದೊಂದು ಪವಿತ್ರವಾದ ಕೆಲಸ. ಈ ಕೆಲಸದಲ್ಲಿ ನಾವೆಲ್ಲ ಕೈ ಜೋಡಿಸೋಣ, ಭಾಗಿಯಾಗೋಣ, ರಾಮ ಜನ್ಮಭೂಮಿಯ ಸಂಕಲ್ಪವನ್ನ ನನಸು ಮಾಡೋಣ. ಜೈ ಶ್ರೀರಾಮ್.